ಓಂ ಶ್ರೀ ಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯ ಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರ ಪ್ರವಚನಾಸಕ್ತಾನ್ ಎಲೆಮೆಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವ ಅನಾಥ ಬಂಧೋ ಅನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ ಸತ್ಯ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣಭರ್ಜಿತ ಜಗಜ್ಜನ್ಮಾದಿ ಕಾರಣ. 27ನೇದು ಶ್ರೀ ಪುರಂದರದಾಸರು ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ ಜಗಜ್ಜನ್ಮಾದಿ ಕಾರಣ ಎಂಬುದಾಗಿ ಹೇಳಿರುತ್ತಾರೆ. ಇದರ ಸಾರಾಂಶವನ್ನು ನಾವು ಅರಿಯಬೇಕಾದರೆ ನಾವು ಹಾಕಿಕೊಳ್ಳಬೇಕಾದ ಪ್ರಶ್ನೆ ಏನು? ಜಗತ್ ಅಂದರೇನು? ಜನ್ಮಾದಿ ಅಂದರೇನು? ಕಾರಣ ಅಂದರೇನು? ಜಗಜ್ಜನ್ಮಾದಿ ಕಾರಣ. ಅದರಿಂದ ಇದು 3 ಪಾದ. ಹಿಂದೆ ಹೇಳಿದಂತೆ ತ್ರಿಪಾದ. ಆ ತ್ರಿಪಾದವನ್ನು ವಿಶೇಷಾಕಾರವಾಗಿ ಇಲ್ಲಿ ಹೇಳಿರುತ್ತಾರೆ. ಜಗತ್ ಜನ್ಮಾದಿ ಕಾರಣ. ಹಿಂದೆ ತಿಳಿದಂತೆ ಜಗತ್ತೆಂಬುದು ಛಂದಸ್ಸು 48 ಅಕ್ಷರವುಳ್ಳ ಬೃಹತ್ ಎನಿಸಿದೆ. ಜಗತ್ತಂದರೆ ವಿಸ್ತಾರವಾದುದು. ಈ ಭೂಮಿಯನ್ನು ಜಗತ್ ಎಂದು ಕರೆದಿದ್ದು ಅನೇಕ ಜೀವ ಜಡಗಳಿಗೆ ಆಶ್ರಯ ನೀಡಿದ್ದಕ್ಕಾಗಿ. ಸ್ಥಾವರ ಜಂಗಮಗಳ ಗುಂಪಿಗೆ ಜಗತ್ತು ಎನ್ನುತ್ತಾರೆ. ಪಂಚಭೂತಗಳಿಗೆ ನೆಲೆಯಾಗಿರುವುದು ಜಗತ್ತು. ಆದ್ದರಿಂದ ಜಗತ್ತಂದರೆ ಏನು? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಂಬ 8 ಅವಸ್ಥೆಗೆ ಶ್ರೀ ಪುರಂದರದಾಸರು 27ನೇ ಗದ್ಯದಿಂದ 34 ಗದ್ಯದವರೆಗೂ ತೋರಿಸಿದ್ದಾರೆ. ವರ್ಗೀಯ ವ್ಯಂಜನದ ಜ ಎಂಬ ಶಬ್ದ 8 ಎಂಬುದಕ್ಕಂತ ಖಚಿತಪಡಿಸ್ತಾ ಇದೆ. ವಿಷ್ಣು ಸಹಜ ಸ್ಥಿತಿಗೆ ಕಾರಣ ಎಂಬುದು ಸರ್ವರಿಗೂ. ವಿಷ್ಣು ಸ್ಥಿತಿ ಮಾಡುತ್ತಾನೆ, ಬ್ರಹ್ಮ ಸೃಷ್ಟಿಸುತ್ತಾನೆ, ರುದ್ರದೇವರು ಶಿವ ಸಂಹಾರ ಮಾಡುತ್ತಾನೆ ಎಂದು ತ್ರಿಮೂರ್ತಿಗಳನ್ನು ಸಹಜವಾಗಿ ಎಲ್ಲರಿಗೂ ವಿದಿತವಾಗಿದೆ. ಇಲ್ಲಿ ಸೃಷ್ಟಿಯನ್ನು ಪ್ರಖ್ಯಾತಿ ಇದೆ, ಆದರೂ ಅದು ಸಹ ವಿಷ್ಣುವಿನಿದೆ ಎಂಬುದನ್ನು ಗಟ್ಟಿ ಮಾಡಿಕೊಳ್ಳಲು ಹೀಗೆ ಹೇಳಿದ್ದಾರೆ. ಇದರರ್ಥ ಏನಾಯಿತು? ನಾವು ತೋರಿಕೆಯಲ್ಲಿ ವಿಷ್ಣು ಸ್ಥಿತಿ ಮಾಡುವನು, ಬ್ರಹ್ಮ ಸೃಷ್ಟಿ ಮಾಡುವನು,
ರುದ್ರ ಸಂಹಾರ ಮಾಡುವನು ಎಂಬತಕ್ಕಂಥದ್ದು ಏನು ರೂಢಿಯಲ್ಲಿ ಪ್ರಖ್ಯಾತವಾಗಿದೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ವಿಷ್ಣು ಎಂದ ಶಬ್ದವಾಗಲಿ, ಬ್ರಹ್ಮ ಎಂಬ ಶಬ್ದವಾಗಲಿ, ರುದ್ರ ಎಂಬ ಶಬ್ದವಾಗಲಿ ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣುವೇ ಆಗಿರುತ್ತಾನೆ. ಆದ್ದರಿಂದ ಚತುರ್ಮುಖ ಬ್ರಹ್ಮ ಅಂತ ಬ್ರಹ್ಮನನ್ನು ನಾವು ಹೇಳಬಾರದು. ಕೈಲಾಸಪತಿ, ಪಾರ್ವತಿಪತಿ, ರುದ್ರದೇವರು ಎಂದು ಸಹ ಇಲ್ಲಿ ನಾವು ಅಂದುಕೊಳ್ಳಬಾರದು. ಬ್ರಹ್ಮದೇವರು ಎಂಬತಕ್ಕಂಥ ಶಬ್ದವು, ರುದ್ರದೇವರು ಎಂಬ ಶಬ್ದವು ವಿಷ್ಣುವೇ ಆಗಿದ್ದಾನೆ ಎಂಬ ತಾತ್ಪರ್ಯ. ಯಾಕೆ ಹೀಗೆ ಹೇಳಬೇಕು ಅಂದರೆ, ಅನೇಕ ವೇದಗಳಲ್ಲಿ ಈ ಶಬ್ದವನ್ನು ಹೇಳ್ತಾ ಇದೆ. ಏನಂತ? ಸೃಷ್ಟಿ, ಸ್ಥಿತಿ, ಲಯ ಎಲ್ಲದಕ್ಕೂ ಭಗವಂತನೇ ಕಾರಣ, ಬೇರೆ ಯಾರೂ ಇಲ್ಲ. ಬೇರೆ ಯಾರೂ ಇಲ್ಲ ಅಂತ ಹೇಳಿದಾಗ ಉತ್ಪತ್ತಿ ಸ್ಥಿತಿ ಸಂಹಾರ ನೀತಿ ಜ್ಞಾನ ಆವೃತಿ ಬಂಧ ಮೋಕ್ಷಂ ಚ ಪುರುಷಾಜ್ಯ ತಸ್ಮಾತ್ ಹರಿರೇಕರಾಟ್ ಇತಿ. ಕೇವಲ ಹರಿ ಎಂಬ ಏಕ ವ್ಯಕ್ತಿಯಿಂದಲೇ ಉತ್ಪತ್ತಿ ಸ್ಥಿತಿ ಸಂಹಾರ ನೀತಿ ಜ್ಞಾನಮಾವೃತಿ ಬಂಧ ಮೋಕ್ಷಗಳು ನಡೆಯುತ್ತಿದೆ. ಅವನ ಪ್ರೇರಣೆಯೇ ಜ್ಞಾನ, ಅಜ್ಞಾನ, ಸಂಸಾರ ಬಂಧ, ಮೋಕ್ಷ ಇವುಗಳು ಕೂಡ ಆಗುತ್ತಿದೆ. ಆತನು ಸ್ವತಂತ್ರನಾದ ಶ್ರೀಹರಿಯೇ. ಹೀಗೆ ಎಲ್ಲಿ ಹೇಳಿದೆ? ವೇದವ್ಯಾಸ ದೇವರು ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಸ್ಕಾಂದ ಪುರಾಣವನ್ನು ಯಾಕೆ ಇಲ್ಲಿ ತಂದುಕೊಳ್ಳಬೇಕು ಅಂದರೆ, ನಮಗೆ ಯಾವಾಗ ವೇದದಲ್ಲಿ ಹೇಳಿದ್ದು ಸ್ಪಷ್ಟವಾಗಿ ಅರ್ಥವಾಗೋದಿಲ್ವೋ, ಹರಿಹರ ಬ್ರಹ್ಮ ತ್ರಿಮೂರ್ತಿಗಳು ಅಂತ ಹೇಳಿದಾಗ ಮೂರು ಬೇರೆ ಬೇರೆ ವ್ಯಕ್ತಿಗಳ ನಮಗೆ ಸಂಶಯ ಬಂದಾಗ ಆ ಸಂಶಯ ನಿವಾರಣೆ ಮಾಡೋಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು? ವೇದವ್ಯಾಸರೇ ರಚಿಸಿದ ಪುರಾಣಗಳು ಇದಕ್ಕೆ ವ್ಯಾಖ್ಯಾನ ರೂಪವಾಗಿರುತ್ತದೆ. ಆದ್ದರಿಂದ ನಾವು ಪುರಾಣವನ್ನು ನಾವು ಕೇಳಬೇಕು. ಪುರಾಣವನ್ನು ಕೇಳಿ ಅಲ್ಲಿ ಬಿಟ್ಟು ಬಿಡುವುದಲ್ಲ. ಪುರಾಣಗಳು ವೇದಕ್ಕೆ ಟೀಕಾ ಟಿಪ್ಪಣಿಯಂತೆ. ವೇದ ನೇರವಾಗಿ ಅರ್ಥವಾಗಬೇಕಾದ್ರೆ ಪುರಾಣಗಳನ್ನ ಕೇಳಲೇಬೇಕು ಎಂಬುದು ತಾತ್ಪರ್ಯ. ಜಿಜ್ಞಾಸ್ಯಂ ಬ್ರಹ್ಮ ವಿಷ್ಣುರೇವ ಜಗಜ್ಜನ್ಮಾದಿ ಕರ್ತೃತ್ವಾತ್ ಎಂಬತಕ್ಕಂಥ ಯುಕ್ತಿ ಏನು? ಜಗತ್ತಿಗೆ ಉತ್ಪತ್ತಿ ಮೊದಲಾದಗಳನ್ನು ಮಾಡತಕ್ಕವನಾದ್ದರಿಂದ ಜಿಜ್ಞಾಸನಾದ ಬ್ರಹ್ಮನು ಶ್ರೀಹರಿಯೇ. ಇದು ಒಂದು ಅನುಮಾನ. ಈ ಅನುಮಾನ ನಾವು ಯಾಕೆ ಮಾಡ್ಕೋಬೇಕಪ್ಪ ಅಂದರೆ, ನಾವು ಸಾಧಾರಣವಾಗಿ ಯೋಚನೆ ಮಾಡದೆ ತಿಳಿಯುತ್ತೆ. ಒಂದೊಂದು ಅಧಿಕಾರ ಒಬ್ಬರಲ್ಲಿದ್ದರೆ ಕ್ರಮಬದ್ಧವಾಗಿ ನಡೆಯುವುದಿಲ್ಲ. ಒಬ್ಬನೇ ಎಲ್ಲದಕ್ಕೂ ನಿರ್ವಹಣೆ ಮಾಡ್ತಾ ಇದ್ರೆ ಮಾತ್ರ ಕ್ರಮವಾಗಿ ನಡೆಯಲು ಸಾಧ್ಯ. ಜಗಜ್ಜನ್ಮಾದಿ ಕರ್ತೃತ್ವ ಎಂಬತಕ್ಕಂಥದ್ದು ಕಾರಣ ನಾವು ಏನು ಹೇಳ್ತೀವಿ, ಅದು ಸಿದ್ಧವಾಗಬೇಕು ಅಂದರೆ ಜಗತ್ ಕಾರಣದ ಲಕ್ಷಣ. ಜಗತ್ ಕಾರಣ ಬ್ರಹ್ಮ ಜಿಜ್ಞಾಸೆಯಲ್ಲಿ ಏನು ಹೇಳಿದ್ದಾರೆ? ತದ್ವಿಜಿಜ್ಞಾಸತ್ವ ಅಂತ ವಾಕ್ಯವನ್ನು ಹೇಳಿದ್ದಾರೆ. ತತ್ ತಿಳಿಯರಿ. ತದ್ ಅಂದ್ರೆ ಏನು? ಭಗವಂತ, ಬ್ರಹ್ಮದೇವರು ಅಂದ್ರೆ ವಿಷ್ಣು ಅಂತ ಅರ್ಥ. ಯಾಕೆ ಈ ತರ ಪಜಲ್ ಅಂದ್ರೆ ನೇರವಾಗಿ ಹೇಳಬಹುದಾಗಿರ್ತಿಲ್ಲ ಅಂದರೆ, ವೇದವ್ಯಾಸರಾಗಲಿ ಯಾವ ಮಹಿಮವಂತರಾಗಲಿ ಹೇಳುವುದಕ್ಕೆ ಅಭಿಪ್ರಾಯ ಏನು? ಇದು ಸಜ್ಜನರಿಗೆ ಮಾತ್ರ ಅರಿವಾಗಬೇಕು. ಅತ್ಯಮೂಲ್ಯವಾದ ಪದಾರ್ಥವನ್ನು ನಾವು ಹೇಗೆ ರಕ್ಷಣೆ ಮಾಡ್ತೀವಿ? ಬಚ್ಚಿಟ್ಟು ಗೋಪ್ಯವಾಗಿ ರಕ್ಷಣೆ ಮಾಡ್ತೀವಿ. ಯಾಕೆ? ಅದು ಇತರ ಕಣ್ಣಿಗೆ ಬಿದ್ದು
ಅದನ್ನು ಅವರ ಮನಸ್ಸು ಕೆಡಿಸಿ ನಮ್ಮಿಂದ ಕಿತ್ತುಕೊಂಡು ಹೋಗೋ ರೀತಿಯಲ್ಲಿ ಆಗಬಾರ್ದು. ಅಂದ್ರೆ ಏನರ್ಥ? ಹಂಚಿಕೊಂಡು ಹೋಗಬಾರದು. ಹಂಚಿಕೊಂಡು ಹೋಗಬಾರದು ಅಂದ್ರೆ ಏನರ್ಥ? ಅವ್ರು ಇದಕ್ಕೆ ಪಾಲುದಾರ ಆಗಬಾರದು ಅಂತ. ಯಾಕೆಂದ್ರೆ ಪಾಲುದಾರ ಆಗಬಾರದು ಅಂತ ಯಾಕ್ರಿ ಅದು ಕೆಟ್ಟ ಆಲೋಚನೆ ಮಾಡ್ತೀರಾ ಅಂದ್ರೆ ಅವ್ರಿಗೆ ಯೋಗ್ಯತಾ ಇಲ್ಲ. ಈಗ ಅಮೂಲ್ಯವಾದ ಪದಾರ್ಥವನ್ನು ಸಂಪಾದನೆ ಮಾಡಲಿಕ್ಕೆ ಯೋಗ್ಯತೆ ಬೇಕು, ಶ್ರಮ ಬೇಕು. ಆ ಶ್ರಮವಿಲ್ಲದೆ, ಏನೂ ಶ್ರಮವಿಲ್ಲದೆ ಕಳ್ಳಕಾಕರು ಹೊತ್ತುಕೊಂಡು ಹೋದರೆ ಅವ್ರಿಗೆ ಯಾಕೆ ಲೋಕದಲ್ಲಿ ಶಿಕ್ಷೆ ಆಗತ್ತೆ? ನೀನು ಶ್ರಮಪಟ್ಟು ಧನ ಸಂಗ್ರಹ ಮಾಡಿದರೆ ಅದರಿಂದ ನಿನಗೆ ಸಂತೋಷವಾಗತ್ತೆ ಹೊರತು, ಏನೂ ಶ್ರಮವಿಲ್ಲದೆ ಬೇರೆಯವ್ರನ್ನ ಅಪಹಾರ ಮಾಡಿದರೆ ಅದಕ್ಕೆ ನಿನಗೆ ಶ್ರಮ ಆಗೋದಿಲ್ಲ, ದಂಡಹಾರನಾಗುತ್ತೀಯಾ ಅನ್ನೋದು ಕಳ್ಳತನದಲ್ಲಿ ಲೋಕದಲ್ಲಿ ಪ್ರಖ್ಯಾತವಾಗಿದೆ. ಇದೇ ಶಾಸ್ತ್ರದಲ್ಲಿ ಜ್ಞಾನ ಎಂಬುದೇ ಶ್ರಮ. ಯಾರು ಜ್ಞಾನವಂತನಲ್ಲವೋ ಅಂದರೆ ಯಾರು ಅಜ್ಞಾನಿಗಳು, ಅವರಿಗೆ ವೇದನ ಮಂತ್ರ ಹೇಗೆ ತಿಳಿಯುತ್ತದೆ? ತಿಳಿಯುವುದು ಸಾಧ್ಯವಿಲ್ಲ. ಯಾಕಂದ್ರೆ ಅವರ ಯೋಗ್ಯತೆಯೇ ಇಲ್ಲ. ಆದ್ದರಿಂದ ವೇದವ್ಯಾಸ ದೇವರು ಹಾಗೂ ಶ್ರೀಮದಾಚಾರ್ಯ ತೀರ್ಥರು ಮತ್ತು ಸಕಲ ವ್ಯಾಖ್ಯಾನಕಾರರು ಶಾಸ್ತ್ರವನ್ನು ಅತಿ ಗೋಪ್ಯವಾಗಿಯೇ ರಕ್ಷಿಸಿಕೊಂಡು ಬಂದಿದ್ದಾರೆ. ಏಕೆಂದರೆ ಯಾವ ವಸ್ತು ಯೋಗ್ಯನಲ್ಲಿದ್ದರೆ ಅದು ರಕ್ಷಿಸಲ್ಪಡುತ್ತೆ, ಅಯೋಗ್ಯನಲ್ಲಿದ್ದರೆ ಅದು ಮಾರಕವಾಗುತ್ತದೆ. ಒಂದು ಶಕ್ತಿ ಇದೆ, ಅಟಮ್ ಬಾಂಬ್ ಅಂತ ಇಟ್ಕೊಳ್ಳಿ. ಸಜ್ಜನಲ್ಲಿದ್ದಾಗ ಅದು ಉಪಯೋಗ ಮಾಡಿಕೊಳ್ಳುತ್ತಾನೆ, ದುರ್ಜನಲ್ಲಿದ್ದರೆ ದುರುಪಯೋಗ ಆಗುತ್ತದೆ. ಅದನ್ನೇ ಶಾಸ್ತ್ರದಲ್ಲಿ ಜ್ಞಾನಿಗಳು ಯಾರೋ ಅವರಲ್ಲಿ ಬ್ರಹ್ಮಜ್ಞಾನ ಎಂಬತಕ್ಕಂಥದ್ದು ಇದ್ದಾಗ ಮೋಕ್ಷಕ್ಕೆ ಉಪಯೋಗವಾಗತ್ತೆ. ಅಜ್ಞಾನಿಗಳಿಗೆ ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅವರು ಅನರ್ಥವನ್ನೇ ಅನುಭವಿಸುತ್ತಾರೆ. ಆದ್ದರಿಂದ ಇಲ್ಲಿ ಜಗತ್ ಅಂದರೆ ಏನು, ಇದೆಲ್ಲವನ್ನು ನಾವು ಕೂಲಂಕಷ ವಿಚಾರ ಮಾಡಬೇಕು. ಜಗತ್ತಿನಲ್ಲಿ ನಾವು ನೋಡ್ತಕ್ಕಂಥದ್ದು ಎರಡು ವಿಧ: ಅನೇಕ ಜೀವರು ಮತ್ತು ಅನೇಕ ಜಡ ಪದಾರ್ಥಗಳು. ಅನೇಕ ಜೀವರಲ್ಲಿ ಯಾರು ಒಬ್ಬ ಜೀವನಂತೆ ಇನ್ನೊಬ್ಬ ಜೀವನಿಲ್ಲ. ಆದ್ದರಿಂದ ಅನೇಕ ಶಬ್ದ ಬಂತು. ಇದು ಕೃತ್ರಿಮ, ಅಂದ್ರೆ ಯಾವತ್ತ ಒಂದು ದಿನ ಯಾರೋ ಒಬ್ಬರು ಮಾಡಿದ್ದಲ್ಲ. ಇದು ಸಹಜ ಪ್ರಕ್ರಿಯೆ, ಸ್ವರೂಪ ಸಹಜ. ಇದನ್ನು ಹೇಗೆ ಹೇಳ್ತೀರಾ? ನಾವು ಈಗ ಪದಾರ್ಥಗಳು ನೋಡ್ತಾ ಇದ್ದೀವಿ. ಮೆಣಸಿನಕಾಯಿ ಯಾರು ಮಾಡಿದ್ದು? ಕಬ್ಬಿನಲ್ಲಿ ಸಿಹಿ ರಸ ಯಾರು ಮಾಡಿದ್ದು? ಇದನ್ನ ಯಾರು ಮಾಡಿದ್ದಲ್ಲ, ಇದು ಅದರ ಸ್ವರೂಪ, ಸಹಜ ಯೋಗ್ಯತೆ ಅಂತ ಹೇಳ್ತೀವಿ. ಹೇಗೆ ನಾವು ಪದಾರ್ಥದಲ್ಲಿ ಸಿಹಿ, ಉಪ್ಪು, ಖಾರ, ಕಹಿ ಇದನ್ನ ನೋಡ್ತೀವೋ ಹಾಗೆ ಜೀವರಲ್ಲೂ ಸಹ ಮೂರು ಕ್ರಮವಾಗಿದೆ: ಉತ್ತಮ, ಮಧ್ಯಮ, ಅಧಮ. ಉತ್ತಮರಿಗೆ ಜ್ಞಾನವಾಗುವಂತಹ ಜ್ಞಾನ ಅಧಮರಿಗೆ ಆಗುವುದೇ ಇಲ್ಲ, ಮಧ್ಯಮರಿಗೆ ತಿಳಿಯುವುದೇ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಅನೇಕ ಜೀವರುಗಳಿದ್ದರೂ ಅನೇಕ ಜೀವರುಗಳಲ್ಲಿಯೇ ತರತಮ ಭಾವನೆ ಎಂಬತಕ್ಕಂಥದ್ದು ಸಹಜವಾಗಿಯೇ, ಅಂದರೆ ಸ್ವರೂಪಭೂತವಾಗಿಯೇ ಇದೆ. ಇದನ್ನು ಶ್ರೀ ಪುರಂದರದಾಸರು ಜಗತ್ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಜ ಎಂಬತಕ್ಕಂಥದ್ದು 8, ಗತ ಅಂದ್ರೆ 8 ಇರ್ತಕ್ಕಂಥದ್ದು ಯಾವುದು? ಅದಕ್ಕೆ ಜಗತ್ ಅಂತ ಹೆಸರು. ಅದು ಸೃಷ್ಟಿಯಾದಿ, ಸೃಷ್ಟಿ, ಸ್ಥಿತಿ, ಲಯ, ಜ್ಞಾನಾಜ್ಞಾನ, ಬಂಧ, ಮೋಕ್ಷ. ಇದು 8 ಸಹ
ಮೊದಲಿನ 4 ನೋಡಿ. ಯಾವುದು? ಸೃಷ್ಟಿ, ಸ್ಥಿತಿ, ಲಯ ಮತ್ತು ನಿಯಮನ. ಇದು ಸಕಲ ಜೀವರಿಗೂ ಅನ್ವಯಿಸುತ್ತದೆ, ಸಕಲ ಜಡಗಳಿಗೂ ಅನ್ವಯಿಸುತ್ತದೆ. ಆದರೆ ಮುಂದಿನ 4 ನೋಡಿ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಇದು ಕೇವಲ ಜಡಕ್ಕೆ ಅನ್ವಯಿಸುವುದಿಲ್ಲ, ಚೇತನಕ್ಕೆ ಮಾತ್ರ ಅನ್ವಯಿಸುತ್ತೆ. ಇದು ಜಗತ್ತಂತ ಶಬ್ದದಿಂದ ತಿಳ್ಕೊಳ್ಬೇಕು. ಯಾಕೆ ಇದನ್ನು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಯೋಗ್ಯತೆನೇ ಇಲ್ಲ. ಇದೆಲ್ಲ ಹಿಂದೆ ನಾವು ತಿಳಿದಿದ್ದೇವೆ. ಒಂದು ಜಡಕ್ಕೆ ಏನು ಜ್ಞಾನವನ್ನು ಹೇಳ್ತೀರಾ? ಒಂದು ಕಂಬಕ್ಕೆ ಏನು ಜ್ಞಾನ ಇದೆ, ಏನು ಅಜ್ಞಾನ ಇದೆ, ಏನು ಬಂಧ ಇದೆ, ಏನು ಮೋಕ್ಷ ಇದೆ, ನೀವೇ ತಿಳಿದುಕೊಳ್ಳಿ. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ವರ್ಷ ಒಂದು ಕಂಬ ಇದ್ರೂ ಸಹ ಅದಕ್ಕೆ ಯಾವ ಜ್ಞಾನವೂ ಬರೋದಿಲ್ಲ. ಅದು ಹಾಕಿದ ಜಾಗದಲ್ಲಿ ಇರುತ್ತೆ ಹೊರತು ಎಲ್ಲೂ ಸ್ಥಾನ ಪಲ್ಲಟವಾಗೋದೇ ಇಲ್ಲ. ಯಾವಾಗ ಚೇತನ ಅದಿಷ್ಟಪಟ್ಟು ಜರುಗಿಸುತ್ತಾನೋ ಸ್ಥಳಾಂತರವಾಗತ್ತೆ. ಆದ್ದರಿಂದ ಸಕಲ ಜಡವು ಚೇತನದ ಅಧೀನದಲ್ಲಿರುತ್ತದೆ. ಉದಾಹರಣೆಗೆ ನಮ್ಮ ಕೈ ಕಾಲುಗಳು, ಇದು ಜಡ ಪದಾರ್ಥ, ಶರೀರ, ಚೇತನ ಅಲ್ಲ. ನಿಮಗೆ ಹೇಗೆ ಗೊತ್ತಾಗತ್ತೆ? ಮೃತ ಶರೀರವನ್ನು ನೋಡಿ. ಮೃತ ಶರೀರದ ಒಂದು ಕೂದಲನ್ನು ಅಲ್ಲಾಡಿಸುವಂತೆ ಹೇಳಿ, ಅಥವಾ ಒಂದು ಬೆರಳನ್ನು ಅಲ್ಲಾಡಿಸುವಂತೆ ಹೇಳಿ, ಅಲ್ಲಾಡಿಸುತ್ತೇನು? ಹೇಗೆ ಒಂದು ಶಿಲೆ ಬಿದ್ದಿರುತ್ತೋ ಹಾಗೆ ಶವವು ಬಿದ್ದಿರುತ್ತೆ. ಅಂದ್ರೆ ಏನರ್ಥ? ಈ ಶರೀರವೇ ಜಡ ಪದಾರ್ಥ. ಹಾಗಾದ್ರೆ ನಾವು ಅಲ್ಲಾಡಿಸ್ತಾ ಇದ್ದೀವಲ್ಲ, ಹೇಳ್ತಾ ಇದ್ದೀವಲ್ಲ, ನೋಡ್ತಾ ಇದ್ದೀವಲ್ಲ, ಇದು ಹೇಗೆ ಸಾಧ್ಯವಾಯಿತು? ಅದು ಒಳಗಡೆ ಚೇತನ ಇರುವುದರಿಂದ. ಆದ್ದರಿಂದ ಚೇತನದ ಪ್ರಕ್ರಿಯೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಜಡದ ಪ್ರಕ್ರಿಯೆ ಸೃಷ್ಟಿ, ಸ್ಥಿತಿ, ಸಂಹಾರ ಮತ್ತು ನಿಯಮನ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಅದು ಜಗತ್ ಶಬ್ದದ ಪರಿಚಯವಾದಂತಾಗುತ್ತದೆ. ಇನ್ನು ಮುಂದಿನದು ಜನ್ಮಾದಿ ಮತ್ತು ಕಾರಣ ಎಂಬತಕ್ಕಂಥದ್ದು ಮುಂದಿನ ಕ್ಷಣಗಳಲ್ಲಿ ಚಿಂತಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ. ಶ್ರೀಶಾ ಪಾಹಿ. ಹರಿ ಓಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರ ಪ್ರವಚನಾಸಕ್ತಾನ್ ಎಲಮೆಲ್ಯಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾನ್ ತಾನ್ ನಮಸ್ತೆ ಗುರೂನ್ ಮಮ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರಪಂಜರ ಆಪದ್ಬಾಂಧವ ಅನಾಥ ಬಂಧೋ ಅನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟ ನಾಟಕ ಸೂತ್ರಧಾರ ನಿಚ್ಚರಳು ನಿತ್ಯ
ಸತ್ಯ ಸಂಕಲ್ಪ ಮುಕ್ತ ನಿಯಾಮಕ ಮೋಕ್ಷದರ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವರ್ಜಿತ ಜಗಜ್ಜನ್ಮಾದಿ ಕಾರಣ ಜಗತ್ಪಥೇ ಎಂಬತಕ್ಕಂಥದ್ದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ 28ನೇದು. ಪ್ರಸ್ತುತ ಜಗಜ್ಜನ್ಮಾದಿ ಕಾರಣ ಎಂಬುದಲ್ಲಿಯೇ ಜಗತ್ ಎಂಬುದನ್ನು ನಾವು ಚಿಂತಿಸಿದ್ದೆವು. ಜನ್ಮಾದಿ ಎಂಬತಕ್ಕಂತಹದನ್ನು ಚಿಂತಿಸಬೇಕು ಮತ್ತು ಕಾರಣವನ್ನು ಚಿಂತಿಸಬೇಕು. ಜನ್ಮ ಆದಿ ಯಸ್ಯ ಸಹ ಅಂದರೆ ಜನ್ಮಾದ್ಯಸ್ಯ ಹತಃ ಅಂದ್ರೆ ಏನು? ಜನ್ಮವನ್ನು ಬಿಟ್ಟು ಅಂತ ಹೇಳಿ ಕೆಲವರು ಅರ್ಥ ಮಾಡುತ್ತಾರೆ. ಉದಾಹರಣೆಗೆ, ಒಂದು ಪದಾರ್ಥವನ್ನು ತಂದೆ ತಾಯಿಗಳು ಕೊಟ್ಟು ನೀವು ಹಂಚಿಕೊಳ್ಳಿ ಅಂತ 3 ಜನ ಅಣ್ಣ ತಮ್ಮದರಿಗೆ 4 ಬಿಸ್ಕತ್ತನ್ನು ಕೊಟ್ರೆ ಏನು ಮಾಡ್ತಾರೆ? ಕೊಟ್ಟವನಿಗೆ 1, ಉಳಿದವರಿಗೆ ಒಂದೊಂದು. ಹಾಗೆ ಲೋಕದಲ್ಲಿ ನಾವು ಕಾಣುತ್ತೇವೆ. ಆದರೆ ಅಲ್ಲಿ ನಾವು ಯಾರು ಮುಖ್ಯ ವ್ಯಕ್ತಿ ಇದ್ದಾನೆ ಅವನನ್ನು ಹೇಳುವುದೇ ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷವಾಗಿ ಇದ್ದೇ ಇರ್ತಾನಲ್ಲ. ನೀವು ಅಣ್ಣ ತಮ್ಮಂದ್ರೆ ಹಂಚಿಕೊಳ್ಳಿ ಅಂತ ಹೇಳಿದಾಗ 4 ಇದ್ದಾಗ 3 ನಮಗೆ ಶಬ್ದದಲ್ಲಿ ಹೇಳಿದಂತೆ ಆಗತ್ತೆ. ಅಣ್ಣ ತಮ್ಮಂದಿರು ಅಂತ ಹೇಳಿದಾಗ ಅಣ್ಣನೊಬ್ಬ ತಮ್ಮಂದಿರಿಬ್ಬರು ಅಂತ ಆಗತ್ತೆ. ಇವನಿಗೆ ಎಲ್ಲಿ ಹೋದ? ಈ ಶಂಕೆ ಬರುತ್ತೆ. ಆದ್ದರಿಂದ ಕೆಲವರಿಗೆ ಏನು ಅರ್ಥವಾಯಿತು? ಸೃಷ್ಟಿ ಅನ್ನೋದು ಬಿಟ್ಟು ಬಿಡಿ, ಇನ್ನು ಉಳಿದದ್ದು ಮಾತ್ರ ಹೇಳಿ. ಯಾಕಂದ್ರೆ ಇದು ಸಹಜವಾಗಿ ರೂಢಿಯಲ್ಲಿ ಈ ಒಂದು ರೀತಿಯಲ್ಲಿ ಶಬ್ದ ಬರುತ್ತೆ. 3 ಹಣ್ಣು ಕೊಟ್ಟು ಅಣ್ಣ ತಮ್ಮಂದಿರಿಬ್ಬರು ಹಂಚಿಕೊಂಡಾಗ ಯಾರಿಗೆ ಕೊಡ್ತೀವಿ ಅವನು ಎಲ್ಲಿ ಏನು ಮಾಡಬೇಕು? 3 ಜನರಿಗೆ ಕೊಟ್ಟು ತಾನು ಮಂಗನಂತೆ ನೋಡ್ತಾ ನಿಲ್ಲಬೇಕೇನು? ಆದ್ದರಿಂದ ನಾವೇನು ಮಾಡಬೇಕು? 4 ಅಂತ ಹೇಳಬೇಕು. ಅವನಿಗೂ 1 ಹಣ್ಣನ್ನು ಕೊಟ್ಟಿದ್ದಾರೆ, ಅವನು ಬಿಟ್ಟು 3 ಅಂತ ಹೇಳಿದ್ದಾರೆ ಅಂತ ಅರ್ಥ. ಪ್ರಸ್ತುತ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಇದೆ. ಯತೋ ವೈಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಅಭಿವಿಶಂತಿ ತದ್ವಿಜಿಜ್ಞಾಸವ್ಯ ತದ್ಬ್ರಹ್ಮೇತಿ ಅಂತ ತೈತರಿಯ ಉಪನಿಷತ್ತಲ್ಲಿದೆ. ಎಲ್ಲ ಜಗತ್ತುಗಳು ಯಾರಿಂದ ಹುಟ್ಟುತ್ತೋ, ಹುಟ್ಟಿದವುಗಳು ಯಾರಿಂದ ಪ್ರಾಣವನ್ನು ಧರಿಸುತ್ತದೋ, ಯಾರನ್ನು ಪ್ರಳಯ ಕಾಲದಲ್ಲಿ ಪ್ರವೇಶ ಮಾಡುತ್ತದೋ, ಯಾರನ್ನು ತನ್ನ ಇಚ್ಛೆಯಿಂದಲೇ ಚೆನ್ನಾಗಿ ಮುಕ್ತಿಯಲ್ಲಿ ಪ್ರವೇಶ ಮಾಡುತ್ತದೋ ಅವನೇ ಬ್ರಹ್ಮನು. ಮುಖ್ಯವಾಗಿ ಇವರ ಜ್ಞಾನಕ್ಕಾಗಿಯೇ ವೇದಗಳ ಅರ್ಥಭೂತವಾದ ಬ್ರಹ್ಮನನ್ನ ವಿಚಾರ ಮಾಡು ಅಂತ ಹೇಳಿ ವರುಣದೇವರು ಭೃಗುವಿಗೆ ಉಪದೇಶ ಮಾಡಿದ ಉಪನಿಷತ್ತು ಇದು ತೈತರಿಯ ಉಪನಿಷತ್ತು. ಹೀಗೆ ಹೇಳಿದಾಗ ಭಗವಂತನಿಂದಲೇ ಸಕಲವೂ ನಡೆಯುತ್ತಿದೆ ಎಂಬುದನ್ನು ತಿಳ್ಕೊಳ್ಬೇಕು. ಸೃಷ್ಟಿ ಮಾತ್ರ ನಡೆಯುತ್ತಿದೆ, ಸ್ಥಿತಿ ಸಂಹಾರಾದಿಗಳು ನಡೆಯುತ್ತಿಲ್ಲ ಅಂತ ತಿಳ್ಕೊಳ್ಳಬಾರದು. ಅಥವಾ ಸೃಷ್ಟಿ ಮಾತ್ರವೇ
ನಡೆಯುತ್ತಿಲ್ಲ, ಉಳಿದುವು ನಡೆಯುತ್ತಿದೆ ಅಂತಲೂ ತಿಳ್ಕೊಳ್ಳಬಾರದು. ಸೃಷ್ಟ್ಯಾದಿ ಅಷ್ಟಕರ್ತೃತ್ವ, ಸೃಷ್ಟಿ ಅನ್ನೋದನ್ನ ಸೇರಿಸಿಕೊಂಡು 8 ಅಂತ ಅರ್ಥ. ಹಿಂದೆ ಹೇಳಿದಂತೆ ಹಂಚುವನನ್ನು ಸೇರಿಕೊಂಡು 4. ಯಾಕೆ 3-4 ಶಬ್ದಗಳನ್ನು ವಿಶೇಷವಾಗಿ ಇಲ್ಲಿ ನಾವು ಜಿಜ್ಞಾಸೆ ಮಾಡ್ತಿದ್ದೀವಿ ಅಂದರೆ, ಅದಕ್ಕೆ ಒಂದು ಉಪನಿಷತ್ ವಾಕ್ಯ ಇದೆ. ಏನಂತಿದೆ? ಚತುರ್ಭಿಃ ಸಾಕಂ ನವತಿಂ ಚ ನಾಮಭಿಃ ಚಕ್ರಂ ನ ವೃತ್ತಂ ವ್ಯತೀರ ಅವಿಪವತ್. ಇದು ಋಗ್ವೇದದ ಒಂದು ವಾಕ್ಯ. ಚತುರ್ಭಿಃ ನಾಮಭಿಃ ಸಾಕಂ ಅಂತ ಹೇಳಿದಾಗ ವಾಸುದೇವಾದಿ ಹರಿಃ ವಸೂನ್ ರುದ್ರಾನ್ ತಥಾದಿತ್ಯಾನ್ ಬ್ರಹ್ಮಣಃ ಮರುತತ್ತತಃ ಬೃಹಶರೀರೋ ಭಗವಾನ್ ನೂನಂ ಶಾಶ್ವತಿ ನಿತ್ಯಶಃ ಎನ್ನುವ ಪ್ರಮಾಣಾನುಸಾರವಾಗಿ ವ್ಯಾಖ್ಯಾನ ಮಾಡಿರುತ್ತಾರೆ. ಈ ವ್ಯಾಖ್ಯಾನದಲ್ಲಿ ಮೊದಲಿಗೆ ಹೇಳ್ತಕ್ಕಂಥದ್ದು ಚತುರ್ಭಿಃ ಸಾಕಂ. ಭಗವಂತ 4 ರೂಪವನ್ನು ಪಡೆದುಕೊಂಡ. ಅವನು 4 ಪ್ರತ್ಯೇಕವಲ್ಲ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಇವರೇ 4 ಅಣ್ಣ ತಮ್ಮದರ ಹೆಸರಿನಲ್ಲಿ ನಾವು ಹೇಳಿದ್ದು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇದು ಮೂಲ ರೂಪವಾದ ಭಗವಂತ ನಾರಾಯಣನ ಅಭಿನ್ನ ರೂಪಗಳು. ಈ ಅಭಿನ್ನ ರೂಪಗಳಿಂದ ಸೃಷ್ಟಾದಿ ಕ್ರಿಯೆಗಳನ್ನು ಪ್ರಕೃತಿ ದಶೆಯಿಂದ ಮತ್ತು 90 ಜನ ದೇವತೆಗಳನ್ನೊಳಗೊಂಡಂತೆ ಅವರ ಮೂಲಕ ನಡೆಸಿದ್ದಾನೆ. ಇದು ಅವನ ಕ್ರಮ. ಹೀಗೆ ನಡೆಸಿರೋದ್ರಿಂದ ಸೃಷ್ಟಿಯ ಒಂದು ಭಾಗ ಬ್ರಹ್ಮದೇವರಲ್ಲ, ಎಲ್ಲವನ್ನು ಬ್ರಹ್ಮನಿಂದಲೇ ನಡೆದಿತ್ತೇ ಹೊರತು ಬ್ರಹ್ಮನು ಯಾವುದರ ಭಾಗವೂ ಅಲ್ಲ. ಅಂದರೆ ಇದರರ್ಥ ಏನು? ಅಡಿಗೆ ಮಾಡುವವ ತಾನೂ ಒಂದು ಪದಾರ್ಥಗಳು ಸೇರಿಕೊಳ್ಳೋದಿಲ್ಲ ತಾನೆ. ಅಡಿಗೆ ಮಾಡುವವ ಅಂತ ಹೇಳಿದಾಗ ಎಲ್ಲ ಅಡಿಗೆಯಿಂದ ಪ್ರತ್ಯೇಕನಾದವನು ಎಂದು ನಮಗೆ ಅರ್ಥವಾಗುತ್ತದ. 16 ಭಕ್ಷ್ಯಗಳನ್ನು ಮಾಡಿದರು. ಅಡಿಗೆ ಮಾಡಿರುವ ರಾಮಪ್ಪ ಎಂಬತಕ್ಕಂಥ ಅವನು ಪ್ರತ್ಯೇಕವಾದ ವ್ಯಕ್ತಿ, ಅವನಿಂದ ಮಾಡಲ್ಪಟ್ಟಿತು ಅಂತ ನಾವು ತಿಳ್ಕೊಳ್ತೀವಿ. ಹಾಗೆ ಈಗ ಸೃಷ್ಟಾದಿ 8 ಸ್ಥಿತಿ, ಜ್ಞಾನ, ಜ್ಞಾನ ಬಂಧ, ಮೋಕ್ಷ ಅಂತ ಹೇಳಿದ್ದು ಬ್ರಹ್ಮನಿಂದ ಅಂದರೆ ವಿಷ್ಣುವಿನಿಂದಲೇ ನೆರವೇರಿಸಲ್ಪಡುವುದು ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರವಾಗಿ ಜನ್ಮಾದಿ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತ ಮಾಡಿದ ಈ ಕೆಲಸಗಳೇನಿದೆ, ಸೃಷ್ಟಿಯಾದ ಕ್ರಿಯೆಗಳು ಭಗವಂತನಿಂದ ಭಿನ್ನವಾಗಿದೆ. ಭಗವಂತನೇ ಅಲ್ಲ, ಭಗವಂತನಿಂದ ಭಿನ್ನವಾಗಿದೆ ಎಂಬುದನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಲೋಕದ ಪ್ರಸಿದ್ಧಿ ಇದೆ. ಶಾಸ್ತ್ರದಲ್ಲಿ ಮಾತ್ರ ನಾವು ಈ ಶಂಕೆಯನ್ನು ಹೊತ್ತುಕೊಂಡಿದ್ರೆ ಮೋಕ್ಷ ಆಗೋದಿಲ್ಲ, ನಮಗೆ ಅಜ್ಞಾನವೇ ಕವಿದುಕೊಂಡಿರುತ್ತೆ. ಆದ್ದರಿಂದ ಪುರಂದರದಾಸರು ಯಾವುದಕ್ಕೆ ಒತ್ತು ಕೊಟ್ಟಿದ್ದಾರೆ? ಜನ್ಮಾದಿ ಕಾರಣಕ್ಕೆ ಒತ್ತು ಕೊಟ್ಟಿದ್ದಾರೆ. ಹಾಗಾದ್ರೆ ಕಾರಣ ಅಂದ್ರೆ ಯಾಕಪ್ಪ ಹೇಳಿದ್ರು ಅಂತ ಹೇಳಿದ್ರೆ, ಕಾರಣ ಅನ್ನೋದ್ರೆ 2 ಇದೆ, ಕೇವಲ ಮತ್ತೆ ನಿಮಿತ್ತ ಕಾರಣ ಅಂತ. ತಾನು ಭಾಗಿಯಾಗದೆ ಕಾರ್ಯ ನಡೆಸಲು ಸಹಾಯಕವಾಗುವುದು, ಅದಕ್ಕೆ ನಿಮಿತ್ತ ಕಾರಣ ಅಂತ ಹೆಸರು. ಇಲ್ಲಿ 3 ಪದಗಳು ಪ್ರತ್ಯೇಕವಾಗಿ ಭಗವಂತ ಲಕ್ಷಣವನ್ನು ತಿಳಿಸ್ತಾ ಇದೆ. ಜಗತ್, ಜನ್ಮಾದಿ, ಕಾರಣ. 8 ಶಬ್ದವು ಸೇರಿ ಒಂದೇನು? 9 ಒಂದೇನು? ಅಲ್ಲ. ಭಗವಂತನ 8 ಕಾರ್ಯಗಳು ಭಿನ್ನ ಭಿನ್ನವಾದುದು. ಮತ್ತು ಭಗವಂತ ಪ್ರತ್ಯೇಕವಾಗಿರೋದ್ರಿಂದ ಭಗವಂತ ಏನೇನಾದ? ನಿಮಿತ್ತ ಕಾರಣನಾದ. ಇದು ಭಗವಂತನ ಮುಖ್ಯ ಲಕ್ಷಣ. ಯಾಕೆ ಹೀಗೆ ಹೇಳುತ್ತಾರೆ ಅಂದ್ರೆ, ಯಥೋ ವಾಯುಮಾನೆ ಭೂತಾನಿ ಜಾಯಂತೆ ಎಂಬತಕ್ಕಂಥ ತೈತರಿಯ ಉಪನಿಷತ್ತು ಮತ್ತು
ಯಾವೂ ತ್ರಿಧಾತು ಪೃಥಿವಿಂ ಮುತ ಜಾಮೇಖೋ ದದಾರ ಭುವನಾನಿ ವಿಶ್ವ ಎಂಬತಕ್ಕಂಥ ಅನೇಕ ಋಗ್ವೇದಗಳ ವಾಕ್ಯಗಳು ಸಹ ಆದಿಯಲ್ಲಿ ತಾನೊಬ್ಬನೇ ಇದ್ದ, ನಂತರದಲ್ಲಿ ಪ್ರಕೃತಿ ದಶೆಯಿಂದ 90 ಜನ ದೇವತೆಗಳನ್ನು ಒಟ್ಟು ಮಾಡಿಕೊಂಡು ಸೃಷ್ಟಿಯಾದ ಕ್ರಿಯೆಗಳನ್ನು ನಡೆಸಿದ ಅಂತ ಬರುತ್ತೆ. ಹೀಗೆ ಬಂದಾಗ ಭಗವಂತ ಕೇವಲ ನಿಮಿತ್ತ ಕಾರಣ, ನಿಯಾಮಕ, ಮತ್ತು ಸೃಷ್ಟಿಯಾದ ಕ್ರಿಯೆಗಳು ಎಲ್ಲಿಂದ ನಡೆಯಿತು? ಪ್ರಕೃತಿಗಳಿಂದ ನಡೆಯಿತು. ನಡೆದಾಗ ಇತರ ಜೀವರುಗಳನ್ನು ಇವನು ಒಳಪಡಿಸಿಕೊಂಡ, ಅಂದರೆ ಉಪಯೋಗಿಸಿಕೊಂಡ. ಹೇಗೆ ನಾವು ಭೋಜನ ಪದಾರ್ಥ ತಯಾರು ಮಾಡುವಾಗ ಅಕ್ಕಿ, ಬೇಳೆ, ನೀರು, ಪಾತ್ರೆ, ಅಗ್ನಿ, ಸೌದೆ ಇದೆಲ್ಲ ಉಪಯೋಗಿಸ್ಕೊಳ್ತೀವಿ. ಉಪಯೋಗಿಸ್ಕೊಂಡಾಗ ಆ ಒಲೆಯನ್ನು ಕೇಳಿಕೊಳ್ತೀವ, ಸೌದೆಯನ್ನು ಕೇಳಿಕೊಳ್ತೀವ, ನೀರನ್ನು ಕೇಳಿಕೊಳ್ತೀವ, ಪಾತ್ರೆಯನ್ನು ಕೇಳಿಕೊಳ್ತೀವ. ಇದೆಲ್ಲವೂ ಜಡ ಪದಾರ್ಥ. ಅಕ್ಕಿಯನ್ನು ಹಾಕುತ್ತೇವೆ, ಬೇಂದ ಮೇಲೆ ಬೆಂದಿತು ಅಂತ ಕೆಳಗಡೆ ಇರುತ್ತೇವೆ, ಬ್ರಾಹ್ಮಣರಿಗೆ ಕೂಡಿಸ್ತೇವೆ. ಭೋಜನ ಮಾಡಲು ಭಗವಂತನ ಅರ್ಪಣೆ ಮಾಡಿ ಊಟ ಮಾಡಿ ಅಂತ ಹೇಳ್ತೀವಿ. ಊಟ ಮಾಡಿದಾಗ ಅವ್ರ ಪಾತ್ರೆಯನ್ನು ತಿನ್ನುತ್ತಾರ, ಸೌದೆಯನ್ನು ತಿನ್ನುತ್ತಾರ, ಅಗ್ನಿಯನ್ನು ತಿನ್ನುತ್ತಾರ. ಅದೇನು ತಿಂತಾರೆ? ಆ ಪದಾರ್ಥವನ್ನು ಸೇವಿಸಿ ಅಲ್ಲಿರ್ತಕ್ಕಂಥ ರಸವನ್ನು ಇವರು ಸೇವನೆ ಮಾಡೋದ್ರಿಂದ ತೃಪ್ತಿ ಅನ್ನೋದು ಬರ್ತಾ ಇದೆ. ಅದು ಯಾರಿಗೆ ಬರುತ್ತೆ? ಜಡ ರೂಪಕ್ಕೆ ಬರುತ್ತೇನೋ? ಕೇವಲ ಚೇತನಿಗೆ ಬರುತ್ತೆ. ಚೇತನಿಗೆ ಬರತಕ್ಕಂಥ ತೃಪ್ತಿ ಅನ್ನೋದು ಏನು? ಜ್ಞಾನ. ಯಾತಕ್ಕೋಸ್ಕರ ಬಂತು? ಅವರಿಗೆ ಹಸಿವೆ. ಆದ್ದರಿಂದ ಹಸಿವೆ ಅನ್ನೋದು ಏನು? ಅಜ್ಞಾನ. ಈಗ ಏನಾಯಿತು? ಹಸಿವೆ ಎಂಬತಕ್ಕಂಥ ಬಂಧಕದಿಂದ ಬಿಡುಗಡೆಯಾಯಿತು. ಆದ್ದರಿಂದ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಜೀವನಿಗೆ ಮಾತ್ರ. ಜಡಕ್ಕೆ ಹೇಗೆ ಸೌದೆ, ಪಾತ್ರೆ, ಅಕ್ಕಿ, ನೀರು ಇವೆಲ್ಲವೂ ಸಹ ಜಡ. ಅದು ಕಾರ್ಯದಲ್ಲಿ ಒಳಪಡಿಸಿಕೊಂಡವು. ಅದೆಲ್ಲವ ಇದಕ್ಕೆ ಅಡಿಗೆಯವನೇನಾದ? ನಿಮಿತ್ತ ಕಾರಣನಾದ. ಇದನ್ನ ನಾವು ತಿಳ್ಕೊಂಡಾಗ ಇದು ಭಗವಂತನ ಮುಖ್ಯ ಲಕ್ಷಣ. ಆದಿಯಲ್ಲಿ ಭಗವಂತನೊಬ್ಬನೇ ಇದ್ದ, ನಂತರದಲ್ಲಿ ತನ್ನ ಪತ್ನಿ ಲಕ್ಷ್ಮೀದೇವಿಯಲ್ಲಿ ಪ್ರಕೃತಿ ಅಭಿಮಾನವನ್ನು ಬೆಳೆಸಿ ತನ್ನ ಹೊಕ್ಕಳಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿಸಿ ತನ್ಮೂಲಕ 14 ಲೋಕವನ್ನು ಅಷ್ಟವಿಧ ಕರ್ತೃತ್ವವನ್ನು ತೋರಿಸಿದ ಭಗವಂತನ ಲಕ್ಷಣ. ಎಲ್ಲ ಮೋಕ್ಷಾಧಿಕಾರಿಗಳು ನಿಯಮೇನ ಅರಿಯಬೇಕಾದ ಸಂಗತಿಯಾಗಿದೆ. ಯಾಕೆ ಇದನ್ನು ಪದೇ ಪದೇ ಹೇಳಬೇಕು ಅಂದರೆ, ನಾವು ಒಂದು ವಿದ್ಯಾರ್ಹತೆಯನ್ನು ಪಡ್ಕೊಳ್ಬೇಕು ಒಂದು ಕೋರ್ಸ್ಗೆ ಹೋದಾಗ. ಹಾಗೆ ಮೋಕ್ಷ ಎಂಬ ಕೋರ್ಸ್ಗೆ ಹೋಗಬೇಕಾದಾಗ ಈ ಅಷ್ಟವಿಧ ಕರ್ತೃತ್ವ ವಿಷ್ಣುವಿನಿಂದ ಆಯಿತು ಅನ್ನೋದನ್ನ ಅತೀ ಸೂಕ್ಷ್ಮವಾಗಿ ಸ್ಪಷ್ಟವಾಗಿ ತಿಳಿಯದೆ ಹೋದರೆ ಮೋಕ್ಷವಾಗುವುದಿಲ್ಲ. ಆದ್ದರಿಂದ ಎಲ್ಲ ಜೀವರು ಅಂದರೆ ಎಲ್ಲ ಮೋಕ್ಷಾಧಿಕಾರಿಗಳು ನಿಯಮೇನ ಅತೀ ಸ್ಪಷ್ಟವಾಗಿ ಸೃಷ್ಟಾಧಿಕಾರಿಗಳನ್ನು ಹೇಗಾಯಿತು ಅಂತ ತಿಳಿದುಕೊಳ್ಳಬೇಕು. ಜಗತ್ತು ತನ್ನಿಂದ ಸೃಷ್ಟಿಯಾಗಿ ಸಕಲ ಜೀವರಿಗೆ ಹಾಗೂ ಜಡಕ್ಕೆ ಆಶ್ರಯವಾಗಿದೆ. ಜಗತ್ತು ಸತ್ಯವಾದುದು. ನಾವು ಈಗ ಬದುಕಿದ್ದೇವೆ ಎಂಬುದು ಹೇಗೆ ಸತ್ಯವೋ, ನಮಗೆ ಆಶ್ರಯವಾಗಿರುವ ಜಗತ್ತು ಸತ್ಯವಾಗಿದೆ. ಭಗವಂತ ನಮ್ಮಿಂದಲೂ ಹಾಗೂ ಜಗತ್ತಿನಿಂದಲೂ ಭಿನ್ನನಾಗಿದ್ದಾನೆ. ಅವನೇ ನಮ್ಮನ್ನು ಜಗತ್ತನ್ನು ರಕ್ಷಿಸುತ್ತಿದ್ದಾನೆ ಎಂಬ ಒಟ್ಟು ಅಭಿಪ್ರಾಯವೇ ಜಗಜ್ಜನ್ಮಾದಿ ಕಾರಣತ್ವ. ಹೀಗೆ 3 ಪದಗಳು ಜಗತ್ ಜನ್ಮಾದಿ ಕಾರಣತ್ವವನ್ನು ತಿಳಿಸುವ ಬಗೆಯಾಗಿದೆ. ಜಗಜ್ಜನ್ಮಾದಿ ಕಾರಣ ಎಂಬತಕ್ಕಂಥದ್ದು ಶ್ರೀ ಪುರಂದರದಾಸರು ಇಲ್ಲಿ ಬಹಳ ಮುಖ್ಯವಾದ ಪ್ರಮೇಯವನ್ನು ತಿಳಿಸಿಕೊಟ್ಟಿದ್ದಾರೆ.
ಹಿಂದೆ ಹೇಳಿದ 26 ಬ್ರಹ್ಮದೇವರ ನಾಮಧೇಯಗಳು ಲಕ್ಷಣಗಳನ್ನು ಏನು ತಿಳ್ಕೊಂಡಿದ್ದೀವಿ ಅದೆಲ್ಲವನ್ನು ಅಂಗೀಕರಿಸಿ ನಂತರದಲ್ಲಿ ಜಗಜ್ಜನ್ಮಾದಿ ಕಾರಣ ಎಂಬತಕ್ಕಂಥ ಲಕ್ಷಣವನ್ನು ಈ ನಾಮಧೇಯವನ್ನು ಬ್ರಹ್ಮನಿಗೆ ಕೂಡಿಸಬೇಕಾದರೆ 26 ಸಂಗತಿಗಳನ್ನು ನಾವು ತಿಳಿದುಕೊಂಡು ಅದರ ಆಶ್ರಯದಲ್ಲಿಯೇ ಇದು ತಿಳಿದುಕೊಳ್ಳಬೇಕು. ಆಗ ನಮಗೆ ಜಗಜ್ಜನ್ಮಾದಿ ಕಾರಣ ಎಂಬತಕ್ಕಂತಹದ ವಿಷ್ಣುವಿನ ವಿಶೇಷವಾದ ಗುಣ, ಈ ಗುಣದಿಂದ ನಮಗೆ ಮೋಕ್ಷವಾಗತ್ತೆ. ಏಕೆಂದರೆ ಯಾರು ಹೇಗೆ ಹೇಗೆ ನಾವು ಉಪಾಸನೆ ಮಾಡುತ್ತಾರೋ ಅವರಿಗೆ ಹಾಗೆ ಅವರಿಗೆ ಫಲವು ಬರುತ್ತೆ. ನೀವು ಲೋಕದಲ್ಲಿ ನೋಡಿರ್ಬೋದು, ಹಣಕ್ಕಾಗಿ ಉಪಾಸನೆ ಮಾಡಿದ ಹಣ ಬರುತ್ತೆ, ಗುಣಕ್ಕಾಗಿ ಉಪಾಸನೆ ಮಾಡಿದ ಗುಣ ಬರುತ್ತೆ, ಮತ್ತು ಪದಾರ್ಥಕ್ಕಾಗಿ ಉಪಾಸನೆ ಮಾಡಿದ ಪದಾರ್ಥಗಳು ಬರುತ್ತೆ. ಹೀಗೆ ನಾವು ಲೋಕದಲ್ಲಿ ನೋಡಿದ್ದೀವಿ. ಅದಕ್ಕೆ ಎಂ ಕಾಮಿಯೇ ತಮ್ ತಮ್ ಅಂತ ಹೇಳಿ ಯಾರೇನು ಉಪಾಸನೆ ಯಾರಿಗೇನು ಇಷ್ಟವಿದೆಯೋ ಅದು ಬರುತ್ತೆ ಅನ್ನೋದು ನಮಗೆ ಪ್ರಪಂಚದಲ್ಲಿ ನೋಡಿದ್ದೀವಿ. ಯಾರಿಗೆ ಮೋಕ್ಷ ಬೇಕೋ ಆ ಮೋಕ್ಷವನ್ನು ನಿಯಮನ ಮಾಡ್ತಕ್ಕಂಥವನು ಭಗವಂತ ಅಂತ ತಿಳಿದಾಗ ನಮ್ಮ ಮೋಕ್ಷ ಬರುತ್ತೆ. ನಾನೇ ಮೋಕ್ಷವನ್ನು ಮಾಡ್ತೇನೆ ಅಂತ ನಾನು ತಿಳ್ಕೊಂಡಿದ್ದಾಗ ನಾನು ಮೋಕ್ಷಕ್ಕೆ ಅಧಿಕಾರಿ ಹೇಗೆ ಆಗ್ತೇನೆ? ಆದ್ದರಿಂದ ನಾವು ದುಃಖಿಗಳಾಗಿದ್ದೇವೆ, ನಾವು ಸಂಸಾರ ಬಂಧಕದಲ್ಲಿದ್ದೇವೆ. ಈ ಎಲ್ಲ ಬಂಧಕವು ಈ ಜಗತ್ತಿನ ಮೇಲೆ ನಮಗೆ ಕಾಣ್ತಾ ಇದ್ದೇವೆ. ಈ ಜಗತ್ತು ಅನ್ನೋದು ಅತ್ಯಂತ ಸತ್ಯವಾದುದು. ಇದು ಹೇಗೆ ಸತ್ಯ? ನಾವು ಬದುಕಿರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಯಾರಿಗಾದರೂ ನೀವು ಬದುಕಿಲ್ಲ, ಶವವಾಗಿದ್ದೀರಾ, ಸತ್ತು ಹೋಗಿದ್ದೀರಾ ಅಂತ ಅನಿಸುತ್ತಾ ಇದೆಯೇನೋ? ಇಲ್ಲ ತಾನೆ. ಇದಕ್ಕೆ ಯಾವ ಶಾಸ್ತ್ರ ಬೇಕು? ನಿಮಗೆ ಪುರಾಣ ಬೇಕು? ಇದು ಸ್ವತಃ ಪ್ರಾಮಾಣ್ಯ. ಅದರಂತೆ ಯಥಾರ್ಥವಾದದ್ದು ಸಕಲವು ಜ್ಞಾನಿಗಳಿಗೆ ಯಾವಾಗಲೂ ಸದಾ ಲಭ್ಯವಾಗಿರುತ್ತೆ. ಜ್ಞಾನ ಅದು ಪುರುಷೋತ್ತಮನಾದ ಬ್ರಹ್ಮದೇವರಿಗೆ, ದೇವತೆಗಳಿಗೆ ಸದಾ ಅವರಿಗೆ ನೆನಪಿನಲ್ಲೇ ಇರುತ್ತೆ, ಅವರು ಅನುಭವಿಸುತ್ತಾ ಇರ್ತಾರೆ. ಆದರೆ ಮನುಷ್ಯರಿಗೆ ನಾವು ಅನ್ಯತಾ ವ್ಯಾಪಾರಗಳನ್ನು ಮಾಡ್ತಾ ಇರೋದ್ರಿಂದ ಮತ್ತು ಈ ಪ್ರಪಂಚ ಹುಟ್ಟೋದಕ್ಕಿಂತ ಮುಂಚೆ ನಾವು ಹುಟ್ಟಿಲ್ವಲ್ಲ, ಆದ್ದರಿಂದ ಸಂಶಯ ಬರುತ್ತೆ. ಏನಪ್ಪ ಈ ಪ್ರಪಂಚ ಮೊದಲು ಹೇಗಿತ್ತು ಅಥವಾ ಹೀಗೆ ಇರುತ್ತೋ, ಇದೇ ಬ್ರಹ್ಮನೋ ಅಂತ ಹೇಳಿ ನಮಗೆ ಈ ಸಂಶಯಗಳು ಯಾಕೆ ಬರುತ್ತೆ ಅಂದರೆ ಇದರ ಮೂಲ ನಮಗೆ ತಿಳಿಯೋದು ಇಲ್ಲ. ಏಕೆಂದರೆ ಅದು ನಾವು ಹುಟ್ಟಕ್ಕಿಂತ ಮುಂಚೆ ಅದು ಬಂದಿದೆ, ನಾವು ನಂತರದಲ್ಲೂ ಅದು ಇರುತ್ತೆ. ಹೇಗೆ ತಿಳಿಯೋದು? ಆದರೆ ಸದಾಗಮೇಕ ವಿಜ್ಞೇಯಂ, ಶಾಸ್ತ್ರದಿಂದಲೇ ತಿಳಿದುಕೊಳ್ಳಬೇಕು. ಆ ಶಾಸ್ತ್ರ ಪರಿಚಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರ ಭಾಷೆ ಹೊರಟಿದೆ. ಅದನ್ನು ಶ್ರೀ ಪುರಂದರದಾಸರು ಜಗಜ್ಜನ್ಮಾದಿ ಕಾರಣ ಎಂಬತಕ್ಕಂಥದ್ದಾಗಿ ಶಾಸ್ತ್ರ ಪ್ರಮೇಯ ಇದನ್ನು ನಮಗೆ ಅರಿಹಿದ್ದಾರೆ. ಇಂತಹ ಶ್ರೇಷ್ಠ ಪ್ರಮಾಣವನ್ನು ನಮಗೆ ಅನುಗ್ರಹಿಸಿ ರಕ್ಷಿಸುತ್ತಿರುವ ಶ್ರೀ ಪುರಂದರದಾಸರಿಗೆ ನಾವು ಏನು ಹೇಳಬಹುದು? ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ.